ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಒಂದೆರಡು ದಿನದ ಹಿಂದೆ ಒಂದು ವೀಡಿಯೋ ಮಾಡಿದೆ. ಹ್ಯಾಂಡಲ್ ಅಂತೇಳಿ ಒಂದು ಫೀಚರ್ ಬರುತ್ತೆ ಎಲ್ಲ ಚಾನಲ್ಸ್ಗೆ ಅಂತೇಳಿ. ಅಂದರೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತೇನೇ ಇಲ್ಲ, 0 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಈ ಫೀಚರ್ ಬರುತ್ತೆ. ಇದರಿಂದ ಸ್ಕ್ಯಾಮ್ಗಳು ಕಡಿಮೆ ಆಗುತ್ತೆ. ಮತ್ತು ನೀವು ಯಾರನ್ನ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ಕೋತೀರ ಅವ್ರನ್ನ ಡೈರೆಕ್ಟಾಗಿ @ ಹಾಕಿ ಅವರು ಅದು ಹ್ಯಾಂಡಲ್ ಏನಿರುತ್ತೆ ಅದನ್ನು ಹಾಕಿದರೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಜೊತೆ. ಈಗ ಆ ಒಂದು ಫೀಚರ್ ಈಗ ನಾವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಅದು ಬರುತ್ತೆ ಅಂತ ಹೇಳಿದೆ ಒಂದು ವೀಡಿಯೋದಲ್ಲಿ. ಆದರೆ ಈಗ ನೀವು ಹ್ಯಾಂಡಲ್ನ ಯೂಸ್ ಮಾಡಿ ಅಂತೇಳಿ ಆ ಫೀಚರ್ ನಮಗೆ ಕೊಟ್ಟಿದ್ದಾರೆ. ನೋಡ್ತಾ ಇದ್ರೆ ಇಲ್ಲಿ ಯೂಟ್ಯೂಬ್ನ ಓಪನ್ ಮಾಡಿದ್ದೀನಿ ಡೆಸ್ಕ್ಟಾಪ್ ಮೋಡ್ನಲ್ಲಿ. ಇಲ್ಲಿನೂ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ತಾ ಇದ್ರೆ ಸ್ಟ್ಯಾಂಡ್ ಔಟ್ ಆ್ಯಂಡ್ ಹೆಲ್ಪ್ ಪೀಪಲ್ ಫೈಂಡ್ ಆ್ಯಂಡ್ ಕನೆಕ್ಟ್ ವಿತ್ ಯು ಬೈ ಚೂಸಿಂಗ್ ಯೂನಿಟ್ ಯೂಟ್ಯೂಬ್ ಹ್ಯಾಂಡಲ್ ಅಂತ ಯೂಟ್ಯೂಬ್ ಹ್ಯಾಂಡಲ್ ಅಂತೇಳಿ ಬರೆದಿದೆ. ಅಂದರೆ ಹ್ಯಾಂಡಲ್ನ ಸೆಟ್ ಮಾಡಿರಿ ಅಂತೇಳಿ ಇಲ್ಲಿ ಬರೆದಿದೆ. 3 ಕಡೆ ಬಂದಿದೆ ಫ್ರೆಂಡ್ ಇದು. ಇದಾದಮೇಲೆ ಈಗ ನಾನು YT ಸ್ಟುಡಿಯೋನ ಓಪನ್ ಮಾಡ್ತೀನಿ. ಇಲ್ಲಿ ಕೂಡ ನೋಡ್ತಾ ಇದ್ರೆ ಚೂಸ್ ನಾವು ಅಂತೇಳಿ ಬಂದಿದೆ. ಹ್ಯಾಂಡಲ್ನ ಚೂಸ್ ಮಾಡಿ ಅಂತೇಳಿ ಬಂದಿದೆ. ಮತ್ತು ಜಿಮೇಲ್ ಕೂಡ ಒಂದು ಮೇಲ್ ಬಂದಿರುತ್ತೆ ಎಲ್ರಿಗೂ, ಎಲ್ಲ ಚಾನಲ್ಸ್ಗೂ. ಸಬ್ಸ್ಕ್ರೈಬರ್ಸ್ ಎಷ್ಟೇ ಇರಲಿ ಅದು ಸಂಬಂಧ ಇಲ್ಲ, ಎಲ್ಲ ಯೂಸರ್ಸ್ಗೂ ಎಲ್ಲ ಯೂಟ್ಯೂಬರ್ಸ್ಗೂ ಬಂದಿರುತ್ತೆ. ಇಲ್ಲಿ ನೋಡ್ತಿದ್ರೆ ನನ್ನ ಚಾನಲ್ ಹೆಸರಿದೆ ಸಜ್ಜನ್ ಟೆಕ್ ಅಂತೇಳಿ. ಹ್ಯಾಂಡಲ್ ಬಂದಿದೆ ಅಂತೇಳಿ ಇಲ್ಲಿ ಬಂದಿದೆ. ಚೂಸ್ ಮಾಡಿರಿ ಹ್ಯಾಂಡಲ್ ಅಂತೇಳಿ ಬಂದಿದೆ. ಈಗ ನಾವು ಯಾವ ಥರ ಚೂಸ್ ಮಾಡೋಣ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಮೇಲಲ್ಲಿ ಹೋಗ್ಬೋದು, ಮತ್ತು ನೀವು ಡೆಸ್ಕ್ಟಾಪ್ ಮಾಡಲಿ ಯೂಟ್ಯೂಬಲ್ಲಿ ಹೋಗ್ಬೋದು, ಇಲ್ಲ YT ಸ್ಟುಡಿಯೋನಲ್ಲಿ ಹೋಗ್ಬೋದು. ಎಲ್ಲಾದರೂ ಹೋಗಿ ನೀವು ಚೂಸ್ ಮಾಡ್ಬೋದು. ಈಗ ನಾನು ಇಲ್ಲಿ ಚೂಸ್ ಎ ಹ್ಯಾಂಡಲ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಟು ಕ್ಲೇಮ್ ಯುವರ್ ಹ್ಯಾಂಡಲ್ ಪ್ಲೀಸ್ ವಿಸಿಟ್ ಯೂಟ್ಯೂಬ್ ಆ್ಯಪ್ ಆರ್ ಗೋ ಟು ದ youtube.com ಹ್ಯಾಂಡಲ್ ಆನ್ ಎ ಕಂಪ್ಯೂಟರ್ ಅಂತ ಬಂದಿದೆ. ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿ ಚೂಸ್ ಮಾಡಿ ಅಂತೇಳಿ ಬರ್ದಿದೆ ಇಲ್ಲಿ. ಈಗ ಓಪನ್ ಆ್ಯಪ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಯೂಟ್ಯೂಬ್ ಆ್ಯಪ್ಗೆ ರೀಡೈರೆಕ್ಟ್ ಆಗುತ್ತೆ. ಈಗ ಇಲ್ಲಿ ನಮ್ಮ ಹ್ಯಾಂಡಲ್ನ ಚೂಸ್ ಮಾಡ್ಬೋದು. ಈಗ ಭಾಳಷ್ಟು ಜನ ಇದೇ ಹ್ಯಾಂಡಲ್ನ ಇಡೋಕ್ಕೆ ಇಷ್ಟಪಡ್ತಾರೆ. ನೀವು ಕೂಡ ಇದನ್ನ ಇಡಿ. ನಿಮ್ಮ ಚಾನಲ್ ಹೆಸರು ಏನಿರುತ್ತೆ ಅದನ್ನ ಹೇಳಿರಿ. ಈಗ ನನ್ನ ಚಾನಲ್ ಹೆಸರು ಸಜ್ಜನ್ ಟೆಕ್ ಅಂತಿದೆ. ಸಜ್ಜನ್ ಟೆಕ್ನ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಭಾಳಷ್ಟು ಜನಕ್ಕೆ ಅದೇ ಹೆಸರು ಗೊತ್ತಿರುತ್ತೆ. ಈಗ ನನ್ನ ಚಾನಲ್ ಹೆಸರು ಸಜ್ಜನ್ ಟೆಕ್ ಅಂತಿದೆ. ಹ್ಯಾಂಡಲ್ ಕೂಡ ಅದೇ ಇಟ್ಟರೆ ಅವರು ಈ ಹ್ಯಾಂಡಲ್ನ ಹಾಕಿ ನಮ್ಮ ಚಾನಲ್ನ ಸರ್ಚ್ ಮಾಡಿ ನಮ್ಮ ಜೊತೆ ಕನೆಕ್ಟ್ ಆಗ್ತಾರೆ. ಬೇರೆದನ್ನು ಚೇಂಜ್ ಮಾಡ್ಬೋದು, ಆದರೆ ಇದೇ ಇಟ್ಟರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರಿಗೂ ಗೊತ್ತಿರಲ್ಲ, ಅದಕ್ಕೋಸ್ಕರ. ಈಗ ಇದು ಸಜ್ಜನ್ ಟೆಕ್ ಅಂತಿದೆ. ಸಜ್ಜನ್ ಟೆಕ್ ಇದು ಚೇಂಜ್ ಹ್ಯಾಂಡಲ್ ಅಂತಿದೆ. ಚೇಂಜ್ ಬೇಕಾದರೆ ಮಾಡ್ಬೋದು, ನಾನು ಮಾಡಲ್ಲ ಫ್ರೆಂಡ್ಸ್. ಇಷ್ಟೇ ಇರಲಿ, ನನಗೆ ಇದೇ ಚೆನ್ನಾಗಿದೆ. ಎಲ್ಲೆಲ್ಲಿ ಬರುತ್ತೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ ಹ್ಯಾಂಡ್ಲು. ಇಲ್ಲಿ ನೋಡ್ತಾ ಇದ್ರೆ ಶಾರ್ಟ್ಸಲ್ಲಿ ಬರುತ್ತೆ, ಮತ್ತು ಎಲ್ಲ ಸರ್ಚ್ ರಿಸಲ್ಟಲ್ಲಿ ಕೂಡ ನೀವು ಸರ್ಚ್ ಮಾಡ್ಬೋದು. ಮತ್ತು ಕೊಲಾಬ್ ಮಾಡಬೇಕಾದ್ರೆ ಇಲ್ಲೇನೂ ಸಿಗುತ್ತೆ. ಮತ್ತು ಸರ್ಚಲ್ಲಿ ನಿಮ್ಮ ಇಲ್ಲಿ ಸರ್ಚ್ ಬಾರಲ್ಲಿ ಇಲ್ಲಿ ಬರುತ್ತೆ. ಮತ್ತು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ಬರುತ್ತೆ. ಈ ಥರ ಬರುತ್ತೆ ಫ್ರೆಂಡ್ಸ್. ಇಷ್ಟೆಲ್ಲ ಕಡೆ ನಮ್ಗೆ ಇದು ಬರುತ್ತೆ. ಮತ್ತು ಹ್ಯಾಂಡಲ್ ಈ ಥರ ಇರುತ್ತೆ. URL ನಮ್ಮ ಚಾನಲ್ URL ಕೂಡ ಚೇಂಜ್ ಆಗುತ್ತೆ. youtube.com/@ಸಜ್ಜನ್ ಟೆಕ್ ಅಂತೇಳಿ ಈ ಥರ ಬರುತ್ತೆ ಫ್ರೆಂಡ್ಸ್. ಈಗ ಈ ಹ್ಯಾಂಡಲ್ನ ನಾವು ಸೆಟ್ ಮಾಡಬೇಕಿತ್ತು ಅಂತಂದರೆ ಇಲ್ಲಿ ಚೇಂಜ್ ಹ್ಯಾಂಡಲ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಇಲ್ಲಿ ನೀವು ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಒಂದು ವೇಳೆ ಚೇಂಜ್ ಮಾಡೋದು ಇರಲಿಲ್ಲ ಅಂದರೆ ಇಷ್ಟೇ ಬಿಟ್ಟು ಇಲ್ಲಿ ಕನ್ಫರ್ಮ್ ಸೆಲೆಕ್ಷನ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದಮೇಲೆ ಇಲ್ಲಿ ತೋರಿಸುತ್ತೆ ಯು ಹ್ಯಾವ್ ಸಕ್ಸಸ್ಫುಲಿ ಸೆಲೆಕ್ಟೆಡ್ ಯುವರ್ ಹ್ಯಾಂಡಲ್ಸ್ ವಿಲ್ ಸ್ಟಾರ್ಟ್ ಅಪಿಯರಿಂಗ್ ಆನ್ ಯೂಟ್ಯೂಬ್ ಲೇಟರ್ ದಿಸ್ ಇಯರ್ ಅಂತೇಳಿ ಬಂದಿದೆ. ಅಂದರೆ ಈ ಇಯರ್ ಮುಗಿದ ಮೇಲೆ ನಿಮಗೆ ಈ ಹ್ಯಾಂಡಲ್ ಎಲ್ಲರಿಗೂ ಕಾಣಿಸುತ್ತೆ ಅಂತೇಳಿ ಇಲ್ಲಿ ಬಂದಿದೆ. ಅದಾದಮೇಲೆ ಇಲ್ಲಿ ಗಾಟ್ ಇಟ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿ ಈಗ ಹ್ಯಾಂಡಲ್ ನಿಮ್ಮ ಒಂದು ಚಾನಲ್ಗೆ ಸೆಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇಷ್ಟೇ ಇದೆ ಫ್ರೆಂಡ್ಸ್. ನೀವು ಹ್ಯಾಂಡಲ್ನ ಸೆಟ್ ಮಾಡಬೇಕಂದ್ರೆ ಈ ಥರ ಮಾಡಬೇಕಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಎಲ್ಲರೂ ಹ್ಯಾಂಡಲ್ನ ಯೂಸ್ ಮಾಡ್ಕೋಬೇಕು. ಯಾಕಂದರೆ ಹೇಳಿದ್ರೆ ಈಗ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತ್ತು ಇದು ಐಡೆಂಟಿಟಿ ಕಾರ್ಡ್ ಇರುತ್ತಲ್ಲ, ಎಲೆಕ್ಷನ್ ಕಾರ್ಡ್, ಆ ಥರ ಇದು ಯೂಟ್ಯೂಬ್ ಚಾನಲ್ಗೆ ಒಂದಿರುತ್ತೆ. ಈಗ ನಮಗೆ ಯಾವ ಥರ ಗುರುತಿಸ್ತಾರೆ ಆಧಾರ್ ಕಾರ್ಡಿಂದ, ಎಲೆಕ್ಷನ್ ಕಾರ್ಡಿಂದ, ಆ ಥರ ಯೂಟ್ಯೂಬ್ ಚಾನಲ್ದಾಗ ಗುರುತಿಸೋ ಥರ ಇದು ಒಂದು ID ಕಾರ್ಡ್ ಥರ ಇದು ಎಲ್ರಿಗೂ ಸಿಗಬೇಕು. ಹಂಗಂದರೆ ಯಾರೂ ಸ್ಕ್ಯಾಮ್ ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿ ನಿಮ್ಮ ವ್ಯೂವರ್ಸ್ ಮತ್ತು ನಿಮ್ಮ ಫಾಲೋವರ್ಸ್ ಡೈರೆಕ್ಟಾಗಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.